ವರ್ಕ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಓಕೆ ಇನ್ನೊಂದು ಫೋಟೋ ತೋರಿಸ್ತೀನಿ ನಿಮ್. ಚಿಕನ್ ಸಾಂಬಾರ್. ಚಿಕನ್ ಸಾಂಬಾರ್ ಇದು ನಾವು ಫಸ್ಟ್ ನಾನು ಕುಂದಾಪುರ ಕನ್ನಡದಲ್ಲಿ ಮಾತಾಡ್ತಿದ್ನ. ಓಕೆ ಅದು ಅಭ್ಯಾಸ ಆಗ್ಬಿಡ್ತು. ಫಿಶ್ ಫ್ರೈ ಅದೊಂದೇ. ರಂಜಿತಗೆ ಫಿಶ್ ಫ್ರೈ, ಬಟ್ ನಾನು ಹೇಳಲ್ಲ, ಬಾಯಲ್ಲಿ ಹೇಳಲ್ಲ, ತಿಂತೀನಿ. ಮೆಣಸು ಅಂತ ಎಲ್ರಿಗೂ ಕಾಣಿಸ್ತಿದೆ, ಬಟ್ ಜೀರಿಗೆನ ಮಜ್ಜಿಗೆನ ಮೊಸರ ಯಾರಿಗೂ ಗೊತ್ತಾಗ್ತಿಲ್ಲ ಅಷ್ಟೇ. ಬಂದಿದೆ ಕಷ್ಟದಲ್ಲಿ ನಾನು ಬಿಟ್ಟು ಬಿಡಿ ಅಂತ ನಮಸ್ಕಾರ, ನಾನು ಸುಷ್ಮಿತಾ ಸಾಲಿಗ್ರಾಮ. ರುಚಿ ಗಮ್ಮತ್ನ 2ನೇ ಎಪಿಸೋಡ್ಗೆ ನಿಮಗೆಲ್ರಿಗೂ ಸ್ವಾಗತ. ಎಂದಿನ ತರ ಇವತ್ತು ಕೂಡ ನಮ್ಮ ಜೊತೆಗೆ 3 ಜನ ಇದ್ದಾರೆ. ಹಾಗೇನೆ 3 ರೌಂಡ್ಸ್ ನಡೆಯುತ್ತೆ. ಪ್ರತಿ ರೌಂಡ್ ನ ಕೊನೆಯಲ್ಲಿ ವಿನ್ನರ್ಗೆ ನಮ್ಮ ಮೊಬೈಲ್ ಎಕ್ಸ್ ಕಡೆಯಿಂದ 2,000 ರೂಪಾಯಿ ಗಿಫ್ಟ್ ವೋಚರ್ ಕೂಡ ಸಿಗ್ತಾ ಇದೆ. ಮೊಬೈಲ್ ಎಕ್ಸ್ ಬ್ರಾಂಚಸ್ ಕುಂದಾಪುರ, ಬೆಂಗಳೂರು 2 ಕಡೆಯಲ್ಲಿ ಇದೆ. ಮೊಬೈಲ್ ಆಕ್ಸರೀಸ್ ಅಥವಾ ಇನ್ನೇನೇ ಬೇಕಿದ್ರು ನೀವು ಅಲ್ಲಿ ಪರ್ಚೇಸ್ ಮಾಡ್ಬೋದು. ಹಾಗೇನೆ ಇವತ್ತಿನ ನಮ್ಮ ಲೊಕೇಶನ್ ಪಾರ್ಟ್ನರ್ ವೈಟ್ ಪರ್ಲ್ ರೆಸ್ಟೋರೆಂಟ್, ಮಂದರ್ತಿ. ಸೊ ತಡ ಮಾಡದೆ ನಮ್ಮ 2ನೇ ಎಪಿಸೋಡ್ನ ಸ್ಟಾರ್ಟ್ ಮಾಡೋಣ, ಬನ್ನಿ. ರುಚಿ ಗಮ್ಮತ್ತೆ ಸುಷ್ಮಿತಾ ಸಾಲಿಗ್ರಾಮ ಜೊತೆಗೆ ಮಜಾ ಹಬ್ಬತ್ತೆ. ರುಚಿ ಗಮ್ಮತ್ತೆ ಸ್ನೇಹ ಸಂತೋಷ ಮಜಾಲಿದು ನಮ್ಮ ರುಚಿ ಗಮ್ಮತ್ತೆ. ವೆಲ್ಕಮ್ ಟು ರುಚಿ ಗಮ್ಮತ್ ನಿಮ್ಗೆಲ್ರಿಗೂ ಕೂಡ. ನನ್ನ ರೈಟ್ ಸೈಡ್ ಅಲ್ಲಿ ಇದ್ದಾರೆ ರಂಜಿತಾ ಅಂತ. ಫುಲ್ ಎಕ್ಸೈಟೆಡ್ ಆಗಿ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಅವ್ರು ಹೇಗೆ ಆಡ್ತಾರೆ ಅಂತ ನೋಡಕ್ಕೆ. ಅಂಡ್ ಇಲ್ಲಿದ್ದಾರೆ ನಮ್ಮ ರಶ್ಮಿತಾ ಅವರು, ನಮ್ಮ ಪ್ರಕೃತಿ ಅವರು ಕೂಡ. ಪ್ರಕೃತಿ ಅವರು ನಿಮ್ಗೆ ಗೊತ್ತಿರ್ಬೋದು, ಕಾಂಟೆಂಟ್ ಕ್ರಿಯೇಟರ್, ಕುಂದಾಪುರದಲ್ಲಿ ನೋನ್ ಫೇಸ್ ಅವರು. ಸೊ ಅವರಿಗೆ ನಾನು ಖುದ್ದಾಗಿ ಇನ್ವೈಟ್ ಮಾಡಿದ್ದೀನಿ ಕೂಡ. ಬಂದದ್ ಖುಷಿ ಆಯ್ತು ಪ್ರಕೃತಿ ಅವರೇ. ಸೊ ಅವ್ರ ಹತ್ರನೇ ನಾವು ಇಂಟ್ರೊಡಕ್ಷನ್ ತಗೋಬಿಡೋಣ ನಾನು ಹೇಳೋದಕ್ಕಿಂತ. ಸೊ ರಂಜಿತಾ, ನಿಮ್ಮ ಇಂಟ್ರೊಡಕ್ಷನ್ ನಮ್ಮ ಆಡಿಯನ್ಸ್ಗೆ ನೀವೇ ಕೊಟ್ಬಿಡಿ. ನನ್ನ ಹೆಸರು ರಂಜಿತಾ, ಹೆಬ್ರಿಯಿಂದ ಬಂದಿದ್ದೀನಿ. ಗ್ಯಾಲಗರ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಓಕೆ ಇದನ್ನ ಕಟ್ ಮಾಡಬೇಡಿ, ನಂಗೆ ಬೇಕಿದೆ ಹಂಗೆ ಇರಲಿ. ಸರಿ ಆಯ್ತು ರಂಜಿತಾ. ಓಕೆ, ವೆಲ್ಕಮ್ ಟು ದ ಶೋ ರಂಜಿತಾ. ಓಕೆ ರಶ್ಮಿತಾ, ನಿಮ್ಮ ಇಂಟ್ರೊಡಕ್ಷನ್ ನ ಕೂಡ ನಮ್ಮ ಆಡಿಯನ್ಸ್ಗೆ ಕೊಡಬೇಕು. ನನ್ನ ಹೆಸರು ರಶ್ಮಿತಾ ಅಂತ, ನಾನು ಸಾಸ್ತಾನ. ಮೈಕ್. ನನ್ನ ಹೆಸರು ರಶ್ಮಿತಾ ಅಂತ, ನಾನು ಸಾಸ್ತಾನದಿಂದ ಬಂದಿದ್ದೀನಿ. ನಾನು ಮನೇಲಿರೋದು, ಇವಾಗ ಜಾಬ್ ಸರ್ಚ್ ಮಾಡ್ತಾ ಇದ್ದೀನಿ, ಏನೋ ಜಾಬ್ ಮಾಡ್ತಾ ಇದ್ದೀನಿ. ಓಕೆ, ವೆಲ್ಕಮ್ ಟು ದ ಶೋ ರಶ್ಮಿತಾ. ಸೊ ನಮ್ಮ ಪ್ರಕೃತಿ ಅವ್ರದ್ದು ಇಂಟ್ರೊಡಕ್ಷನ್ ಅವ್ರ ಬಾಯಿಂದನೇ ಕೇಳುವ. ಹಾಯ್, ನನ್ನ ಹೆಸರು ಪ್ರಕೃತಿ ಕುಂದಾಪುರ. ನಿಮ್ಮೆಲ್ರಿಗೂ ನಾನು ಯಾರಂತ ಗೊತ್ತಿರ್ಬೋದು. ಕೆಲವರೆಲ್ಲ ಕಂಟೆಂಟ್ ಕ್ರಿಯೇಟರ್, ಈ ವ್ಲಾಗ್ಸ್ ಅಲ್ಲೆಲ್ಲ ನೋಡಿದ್ರಿ. ಆಸ್ ವೆಲ್ ಆಸ್ ನಾನು ಸ್ಟೂಡೆಂಟ್ ಕೂಡ ಹೌದು. ಈಗ ನಾನು ಕುಂದಾಪುರದಲ್ಲಿ ಇರೋದು, ಗುಣ್ಮಿಯಿಂದ ಬರ್ತಿದ್ದೆ. ಓಕೆ, ಖುಷಿ ಆಯ್ತಾ ಪ್ರೋಗ್ರಾಮಿಗೆ ಬಂದ ಎಲ್ರಿಗೂ? ಸುಷ್ಮಿತಾ. ರಂಜಿತಾ ಫುಲ್ ಎನರ್ಜೆಟಿಕ್ ಆಗಿದೆ. ಓಕೆ, ನಮ್ಮ ಫಸ್ಟ್ ರೌಂಡ್ ಸ್ಟಾರ್ಟ್ ಮಾಡುವನಾ? ಓಕೆ, ಎಕ್ಸೈಟೆಡ್? ಇದು ಆಕ್ಚುಲಿ ಈ ಎಪಿಸೋಡ್ ಹೊರಗೆ ಬರಲಿಲ್ಲ. ಸೊ ನಾನು ನಿಮ್ಗೆ ಎಂತಂತ ಐಡಿಯಾಸ್ ಇರ್ಲಿಕ್ಕಿಲ್ಲ ಅಲ್ಲ ಫಸ್ಟ್ ರೌಂಡ್ ಅಂತ. ಫಸ್ಟ್ ರೌಂಡ್ ಹೆಸರು ರೆಸಿಪಿ ಪಜಲ್ ಅಂತ. ರೆಸಿಪಿ ಪಜಲ್ ಅಂತಂದ್ರೆ ನಾನು ನಿಮ್ಗೆ ರಿಡಲ್ಸ್ ಕೇಳ್ತೆ. ಓಕೆ, ರಿಡಲ್ಸ್ ಒಗ್ಗಟ್ಟುಗಳು ಹೇಳ್ತಲ್ಲ. ಸೊ ಇದು ರೆಸಿಪಿ ಬಗ್ಗೆ ಒಗ್ಗಟ್ಟು. ಅದನ್ನ ಕೇಳಿದ್ರೆ ನಿಮ್ಗೆ ಯಾವ ರೆಸಿಪಿ ತಲೆಯಲ್ಲಿ ಬತ್ತ ಅಂತ ನೀವು ಹೇಳ್ಕೊ. ಅದಕ್ಕಿಂತ ಮುಂಚೆ ನಿಮ್ ಫೇವ್ರೆಟ್ ರೆಸಿಪಿ ಹೇಳಿ ನಂಗೆ. ಫಿಶ್ ಫ್ರೈ. ಫಿಶ್ ಫ್ರೈ. ನಿಮ್ದು? ಬಿರಿಯಾನಿ. ಹಾ, ಏನ್ ಮಾತಾಡೋದು ಒಂದು ಮೈಕಲ್ ಮಾತಾಡಿ ಆಯ್ತಾ? ಬಿರಿಯಾನಿ. ಬಿರಿಯಾನಿ. ನಿಮ್ದು? ಚಿಕನ್ ಸಾಂಬಾರ್. ಚಿಕನ್ ಸಾಂಬಾರ್. ಇದು ನಾವು ಫಸ್ಟ್. ಓಕೆ ಫೈನ್. ನೀವು ಈಗ ಈ ರೌಂಡ್ ಅಲ್ಲಿ ರೆಸಿಪಿ ಪಜಲ್ ಅಂತ ಅಂದಲ್ಲ, ಕ್ವೆಶನ್ ನಾನು ಕೇಳ್ತೆ. 3 ಕ್ವೆಶನ್ ಇರುತ್ತೆ. ಪ್ರತಿಯೊಂದು ಕ್ವೆಶನ್ಗೂ ಯಾರಿಗೆ ಆನ್ಸರ್ ಫಸ್ಟ್ ಗೊತ್ತಾಯ್ತೋ ಅವರು ನಿಮ್ ಇಷ್ಟ ಡಿಶ್ ಈಗ ಹೇಳೋದಲ್ಲ, ಫಿಶ್ ಫ್ರೈ, ಬಿರಿಯಾನಿ, ಇದು ಎಂತ ಚಿಕನ್ ಸಾಂಬಾರ್ ದೊಡ್ಡದಾಯ್ತು, ಬೇಕಿದ್ರೆ ಸಾಂಬಾರ್ ಅಂತ, ಚಿಕನ್ ಅಂತ ಹೇಳಿ ಅಥವಾ ಸಾಂಬಾರ್ ಅಂತ ಹೇಳಿ, ಬಟ್ ಒಂದೇ ಹೇಳ್ಕೊ 2 ರೌಂಡ್ ಕೂಡ. ಓಕೆ ಓಕೆ, ಸೊ ಅದನ್ನ ನೀವು ಹೇಳ್ಕೊ. ಯಾರು ಫಸ್ಟ್ ಹೇಳಿದ್ರೋ ಅವರಿಗೆ ಚಾನ್ಸ್ ಸಿಕ್ಕತ್. ಇನ್ ಕೇಸ್ ಅವ್ರು ತಪ್ಪಾದ್ರೆ ನೆಕ್ಸ್ಟ್ ಅವ್ರಿಗೆ ಚಾನ್ಸ್ ಸಿಕ್ಕತ್. ಓಕೆ, ಫಸ್ಟ್ ಕ್ವೆಶನ್ ಕೆಂದ ಹೇಳಿ ಸುಷ್ಮಿತಾ. ಓಕೆ, ಫಸ್ಟ್ ಕ್ವೆಶನ್. ಹಬ್ಬದ ತಿಂಡಿ ತುಪ್ಪದ ಹೊಳಪು. ನಂದು ಮೊಬೈಲ್ ಯಾರು ಕಾಣ್ಬೇಡಿ. ಹಬ್ಬದ ತಿಂಡಿ ತುಪ್ಪದ ಹೊಳಪು, ಹೊರಗಿನಿಂದ ಚಪ್ಪಟೆ, ಒಳಗಿನ ಸಿಹಿ ಕತೆ, ಹಳ್ಳಿ ಮನೆಯ ಹುಡುಗಿಯ ಒಲವು, ನಾನ್ಯಾರು? ಚಿಕನ್. ಹಾ, ಹೋಳಿಗೆ. ನೈಸ್. ಹೋಳಿಗೆ. ಪ್ರಕೃತಿ ಅವರಿಗೆ 5 ಪಾಯಿಂಟ್ಸ್ ಆಯ್ತು. ಹಾ, ಈ ರೌಂಡ್ ಅಲ್ಲಿ ಯಾರೆಲ್ಲ
ಒಂದೊಂದು ಆನ್ಸರ್ ಮಾಡಿದ್ರು ಅವರಿಗೆಲ್ಲ 5 ಪಾಯಿಂಟ್ಸ್ ಆಯ್ತು. ಸೊ ಪ್ರಕೃತಿ ಅವರಿಗೆ ಈ ರೌಂಡ್ ಅಲ್ಲಿ ಫಸ್ಟ್ 5 ಪಾಯಿಂಟ್ಸ್ ಸಿಕ್ಕಿದೆ. ನೆಕ್ಸ್ಟ್ ಗೇಮ್ ಸ್ವಲ್ಪ ತಲೆ ಅಲ್ಲೇ ಇருக்கு, ಆಮೇಲೆ ನಾನು ಇಲ್ಲಿದ್ದೆ ಕ್ಯಾಮ್ರಾ ಇತ್ತಂತೆಲ್ಲ ಥಿಂಕ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಗೊತ್ತಾಗ್ತಿಲ್ಲ. ಓಕೆ, ಸೆಕೆಂಡ್ ಕ್ವೆಶನ್. ಹೊರಗೆ ನಾನೊಂದು ನಯವಾದ ಡಂಪ್ಲಿಂಗ್, ಒಳಗೆ ಬೆಲ್ಲ ತೆಂಗಿನಕಾಯಿ, ಗಜಪತಿಯ ಫೇವ್ರೆಟ್ ತಿನಿಸು. ನಿಮ್ ಚಾನ್ಸ್ ಎಂತ ಮಾಡೋದು ಈಗ ಹೇಳಿ, ನೀವ್ ಹೇಳ್ದಂಗ್ ಮಾಡ್ತೆ ಎಂತ ಮಾಡೋದು? ಅದ್ ಆಕ್ಚುಲಿ ರೂಲ್ ಪ್ರಕಾರ ಅದು ನೇಮ್ ಹೇಳಿ ಮತ್ತೆ ಹೇಳಿಕಾಯ್ತು. ಮಿಸ್ ಆಯ್ತಲ್ಲ. ಓಕೆ, ನಿಮ್ಗೆ ಗೊತ್ತಾಯ್ತಾ? ಹಾ, ನೀವ್ ಹೇಳೋಕ್ಕಿಂತ ಮುಂಚೆ ನಾನು ಫುಲ್ ಒಂದು ಆಡಿಯನ್ಸ್ ಕ್ವಶನ್ ಹೇಳಿ ಬಿಡ್ತೆ. ಹಾ, ಓಕೆ. ಹಬ್ಬ ಬಂದರೆ ನನ್ನ ನೆನಪು ಬಂತು, ನಾನ್ ಯಾರು ಹೇಳು. ಅವ್ರು ಚಿಕನ್ ಅಂತ ಹೇಳಿದ, ಅವ್ರ ಹತ್ರ ಕೆಂಬ. ನಮ್ ಸೈಡ್ ಅದು ಒಬ್ಬಟ್ಟು ಅಂತಾರಲ್ಲ, ಅದು ಅಂದ್ರೆ ಕಾಯಿ ಇದು ಒಬ್ಬಟ್ಟು ಅಂತಾರಲ್ಲ, ಈಗ ಅವ್ರು ಹೇಳಲ್ಲ ಮೋದಕ, ಅದೇ ಟೈಪ್. ನಮ್ ಸೈಡ್ ಅಲ್ಲಿ ಅಂದ್ರೆ ನಮ್ ಸೈಡ್ ಅಲ್ಲಿ ಬೇರೆ ಹೇಳ್ತಾರಾ? ಬೇರೆ ಹೇಳ್ತಾರೆ. ಎಂತ ಹೇಳ್ತಾರ? ಅದು ಹಿಟ್ಟು ಶೆಕೆ ಹಿಟ್ಟು ಅಂತಾರಲ್ಲ, ಅದ್ರೊಳಗೆ ಬೆಲ್ಲ ಇದೆಲ್ಲ ಹಾಕಿ ಹಾ, ಅದು ಓಕೆ. ಮೋದಕ ಅವ್ರ ಸೆಕೆಟ್ ಎಲ್ಲ ಆಲ್ಮೋಸ್ಟ್ ಸೇಮ್. ಚೇಂಜ್ ಇರುತ್ತೆ. ಓಕೆ, ಫೈನ್. ಮೋದಕ. ಸೊ ಪ್ರಕೃತಿ ಅವರಿಗೆ ಇನ್ನೊಂದು 5 ಪಾಯಿಂಟ್ಸ್ ಆಯ್ತು. ನೀವು ಸ್ವಲ್ಪ ದುಡುಕಿದ್ರಿ, ಇಲ್ಲಾಂದ್ರೆ 5 ಪಾಯಿಂಟ್ಸ್ ನಿಮಗ್ ಬರ್ತದ. ಓಕೆ, ಸೊ ಮೂರನೇ ಕ್ವೆಶನ್ ಕೇಮ್ದಾ? ರಶ್ಮಿತಾ, ನೀವು ಸ್ವಲ್ಪ ಅಲರ್ಟ್ ಆಗಿರಿಕ. ಹಾ, ಮೂರನೇ ಕ್ವೆಶನ್. ತುಪ್ಪದಿಂದ ಬಂಗಾರದ ಬಣ್ಣ. ಹಾ, ಇದು ಒಂದು ಹೇಳಿಬಿಡುತ್ತೆ. ಇದೆರಡು ಎಂತ ಅದು ಹಬ್ಬದ್ದು. ನಾನು ಕುಂದಾಪುರ ಕನ್ನಡದಲ್ಲಿ ಮಾತಾಡ್ತಿದ್ನ. ಓಕೆ, ಅದು ಅಭ್ಯಾಸ ಆಗ್ಬಿಡ್ತು. ಓಕೆ, ವಾಪಸ್ ಬ್ಯಾಕ್ ಟು ದ ಗೇಮ್. ಇದೆಲ್ಲ ನಮ್ದು ಎಂತದ್ದು ಹಬ್ಬದ ತಿಂಡಿ ಅಲ್ಲ. ಸೊ ಮೂರನೇದು ಅದೇ ತರ ಇರತ್ತ, ಕ್ಲೂ ಕೊಟ್ಬಿಟ್ಟಿದೆ. ಸೊ ತುಪ್ಪದಿಂದ ಬಂಗಾರದ ಬಣ್ಣ, ಒಮ್ಮೆ ತಿಂದ್ರೆ ಮೌನವಾಗುವುದು ಮನ, ರಾಜಸ್ಥಾನವಲ್ಲ ಮೈಸೂರಲ್ಲಿ ಹುಟ್ಟಿದವನು, ಊಹಿಸಿ ನೋಡು ನನ್ನನ್ನು. ಚಿಕನ್. ಯಾರ್ ಫಸ್ಟ್ ಹೇಳೋದು? ನೀವೇ ಇದ್ ಮಾಡಿ. ಚಿಕನ್ ಅಲ್ಲ, ಮೈಸೂರ್ ಪಾಕ್. ಓಕೆ, ಮೈಸೂರ್ ಪಾಕ್ ನಮ್ಮ ಪ್ರಕೃತಿ ಅವ್ರು ಹೇಳಿದ್ರೆ ಅವರಿಗೆ ಮತ್ತೊಂದು 5 ಪಾಯಿಂಟ್ಸ್ ಅವರಿಗೆ ಹೊತ್ತೈತೆ. ಅಯ್ಯೋ ಹುಡುಗಿರಿ, ಸ್ವಲ್ಪ ನೀವು ಇದು ಬೇಗ ಬೇಗ ಹೇಳಿ. ಆನ್ಸರ್ ಗೊತ್ತಿರತ್ತೆ. ಅದೆಲ್ಲಿಗೆ ಟೈಮ್ ಅಂತ. ಓಕೆ, ಫೈನ್. ನಮ್ಮ ಪ್ರಕೃತಿ ಅವರಿಗೆ 5 ಪಾಯಿಂಟ್ಸ್ ಸಿಕ್ತು. ಎಲ್ಲಾ 15 ಪಾಯಿಂಟ್ಸ್ ಪ್ರಕೃತಿ ಅವರಿಗೆ ಹೋಯ್ತು. ಓಕೆ ಪ್ರಕೃತಿ, ನೆಕ್ಸ್ಟ್ ರೌಂಡ್ ಸ್ಟಾರ್ಟ್ ಮಾಡುವನಾ? ನಿಮ್ ಪಾಯಿಂಟ್ಸ್ ಎಲ್ಲ. ಸೊ ಹೋಪ್ ಫಾರ್ ದ ಬೆಸ್ಟ್. ಎಂತ ಅಂತ ಕಂಬ. ನೆಕ್ಸ್ಟ್ ರೌಂಡ್ ಹೆಸರು ನಂಗೆ ಮರ್ತೋಯ್ತು ನಿಮ್ಮದು. ನೆಕ್ಸ್ಟ್ ರೌಂಡ್ ಬಂದು ಕಿಚನ್ ಕನ್ಫ್ಯೂಷನ್ ಅಂತ. ಸೊ ಕಿಚನ್ ಕನ್ಫ್ಯೂಷನ್ ಅಂತ ಏನಂತ ನೀವು ಗೆಸ್ ಮಾಡ್ಬೋದಾ? ಈ ರೌಂಡ್ ಏನಂತ ಗೆಸ್ ಮಾಡ್ಬೋದಾ? ಗೊತ್ತಾಗ್ತಿಲ್ಲ. ಓಕೆ, ನಾನೇ ಹೇಳ್ಬಿಡ್ತೀನಿ. ಕಿಚನ್ ಕನ್ಫ್ಯೂಷನ್ ಅಂತಂದ್ರೆ ನಾವು ಹುಡುಗಿರು ಆಗಿರ್ಬೋದು, ನಾರ್ಮಲಿ ಹೇಳ್ತಾರೆ ಹುಡುಗಿರಿಗೆ ಸ್ವಲ್ಪ ಅಡಿಗೆ ಎಲ್ಲ ಗೊತ್ತು ಅಂತ. ಬಟ್ ಈಗಿನ ಕಾಲದ ಹುಡುಗಿರು ಕೆಲವರಿಗೆಲ್ಲ ಗೊತ್ತಿರಲ್ಲ ಅಡಿಗೆ ಮನೇಲಿ ಏನೇನು ಎಲ್ಲೆಲ್ಲಿ ಇರುತ್ತೆ, ಏನೇನ್ ಇರುತ್ತೆ ಅಂತ. ಸೊ ನಿಮ್ಗೆಲ್ಲ ಏನೇನು ಅಡಿಗೆ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ ಗೊತ್ತು ಅಂತ ಟೆಸ್ಟ್ ಮಾಡೋ ಒಂದು ಚಾಲೆಂಜ್. ಓಕೆನಾ? ಇಲ್ಲಿ ಮಾಮೂಲಿ ಸ್ಪೈಸಸ್ ಇನ್ನೊಂದು ಚಿತ್ರ ತೋರಿಸ್ತೇನೆ ನಾನು. ಅದನ್ನ ನೋಡಿ ಅದು ಏನು ಅಂತ ಗೆಸ್ ಮಾಡ್ಬೇಕು. ಗೊತ್ತಾಯ್ತಾ? ನಿಮ್ಮಲ್ಲಿ ಯಾರು ಅಡಿಗೆ ಮಾಡ್ತೀರಾ? ನೀವು ರಶ್ಮಿತಾ ಮಾಡ್ತೀರಾ? ಮಾತಾಡ, ಮೈಕ್ ತಗೊಂಡ್ ಮಾತಾಡ್ಬೇಕಂತ. ಓಕೆ, ರಶ್ಮಿತಾ ಅಡಿಗೆ ಮಾಡ್ತೀರಾ? ಏನ್ ಚಂದ ಮಾಡ್ತೀರಾ ನೀವು ಅಡಿಗೆ? ನಮ್ಗೆ ಪಲಾವ್ ಮಾಡ್ಲಿಕ್ಕೆ ಬರುತ್ತೆ. ಹಾ, ಚಿಕನ್ ಪಲಾವ್ ಅಥವಾ ವೆಜ್ ಪಲಾವ್? ಹಾ, ಮತ್ತೆ ಪೂರಿ, ಸಾಗು, ಓಕೆ, ಫ್ರೈಡ್ ರೈಸ್. ಹಾ, ಎಲ್ಲ ನಿಮಗೆ ಇಷ್ಟ ಆದದ್ದೇ ಮಾಡಕ್ ಬರಲ್ಲ. ಓಕೆ, ಪ್ರಕೃತಿ ಏನಾದ್ರು ಮಾಡ್ತೀರಾ? ಟ್ರೈ ಮಾಡ್ತೆ, ಬಟ್ ಯೂಟ್ಯೂಬ್ ನೋಡಿ ಎಲ್ಲ ಮಾಡಿ. ಯೂಟ್ಯೂಬ್ ನೋಡಿ, ನಾವು ಯೂಟ್ಯೂಬ್ ಇದು ಹಾ ಪ್ರಿಯರು. ಓಕೆ, ನಿಮ್ಗೆ? ನಾನು ಅಷ್ಟೇ ಯೂಟ್ಯೂಬ್ ನೋಡಿದೆ. ಯೂಟ್ಯೂಬ್ ನೋಡಿ ಏನ್ ಮಾಡ್ತೀರಾ? ಫಿಶ್ ಫ್ರೈ. ಅದೊಂದೇ ರಂಜಿತಗೆ ಫಿಶ್ ಫ್ರೈ. ಬಟ್ ನಾನು ಹೇಳಲ್ಲ, ಬಾಯಲ್ಲಿ ಹೇಳಲ್ಲ, ತಿಂತೀನಿ. ಕರೆಕ್ಟ್. ಓಕೆ, ಫೈನ್. ನಿಮ್ಗೆಲ್ಲ ಏನು ಗೊತ್ತು ಅಂತ ನೋಡೋಣ. ಇದು ಟೆಸ್ಟ್ ಅಲ್ಲಿ ಗೊತ್ತಾಗುತ್ತೆ. ಕಿಚನ್ ಕನ್ಫ್ಯೂಷನ್ ಅಲ್ಲಿ ನಾನು ಒಂದೊಂದೇ ಚಿತ್ರ ತೋರಿಸ್ತೀನಿ. ಅಗೇನ್ ನಿಮ್ದು ಫೇವ್ರೆಟ್ ಡಿಶ್ ಹೇಳಿ ಮತ್ತೆ ಗೆಸ್ ಮಾಡ್ಬೇಕು. ಫಸ್ಟಿಗೆ ಹೇಳಿದ್ರೆ ಬೇರೆಯವ್ರಿಗೆ ಹೋಗುತ್ತೆ ಚಾನ್ಸ್. ಓಕೆನಾ? ಫಸ್ಟ್ ಸ್ಪೈಸ್ ಬಂದು ನಿಮ್ಗೆಲ್ಲ ಇದನ್ನ ನಾನು ಸ್ಕ್ರೀನ್ ಮೇಲೆ ಹಾಕ್ತೇನೆ, ಡೋಂಟ್ ವರಿ. ನೀವು ಕೂಡ ಗೆಸ್ ಮಾಡಿ ಇವ್ರ ಜೊತೆಗೇನೆ. ಓಕೆ, ಕಾಣಿಸ್ತಿದೆ ಎಲ್ರಿಗೂ? ಹಿಂಗಿಡಿದ್ರೆ ಕಾಣತ್ತಲ್ಲ? ಫಿಶ್ ಫ್ರೈ. ಓಕೆ, ಜಾಯ್ಕಾಯಿ. ಓ, ರಂಜಿತಾ ಕರೆಕ್ಟ್ ಆಗಿ ಹೇಳಿದ್ರಿ. 5 ಪಾಯಿಂಟ್ಸ್ ನಿಮಗೆ, ರಂಜಿತಾಗೆ. ನಿಮ್ಗೂ ಗೊತ್ತಿತ್ತಾ?
ಮೈಕ್ ನಿಮ್ಗೂ ಗೊತ್ತಾಯ್ತಾ? ಓಕೆ ಫೈನ್. ಸೊ ರಂಜಿತ್ ಅವ್ರಿಗೆ 5 ಪಾಯಿಂಟ್ಸ್ ಆಲ್ರೆಡಿ ಹೋಯ್ತು. ಈ ಜಾಯಿಕಾಯಿನ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಗೊತ್ತಾ ನಿಮ್ಗೆ? ಜಾಯಿಕಾಯಿ ಅಂತ ಗೊತ್ತಾ, ಬಟ್ ಏನಕ್ಕೆ ಯೂಸ್ ಮಾಡ್ತಾರೆ? ಮಕ್ಕಳಿಗೆ ಹಾ, ಚಿಕ್ಕ ಮಕ್ಕಳಿಗೆ ಅದು ಏನೋ ಅದು ಬಜೆ ತರ ಹೌದಾ ರಶ್ಮಿತಾ? ಅದ್ ಜಾಯಿಕಾಯಿನ ಅಥವಾ ಇನ್ನೊಂದ? ಅಲ್ಲ ಅಲ್ವಾ? ಹಾ, ಅದು ಬೇರೆ. ಹಾ, ಅದನ್ನ ಯೂಸ್ ಮಾಡ್ತಾರೆ. ಚಿಕನ್ ಯೂಸ್ ಹಾ, ಬಿರಿಯಾನಿಗೆಲ್ಲ ಯೂಸ್ ಮಾಡ್ತೇವೆ ಜಾಯಿಕಾಯಿ. ಓಕೆನಾ? ನೆಕ್ಸ್ಟ್ ಬಂದು ಇವಾಗ ತೋರಿಸ್ತೀನಿ, ಮತ್ತೆ ಅಲರ್ಟ್ ಆಗಿರಿ. ಇದು ಗೊತ್ತಿರಬಹುದು ಅನ್ಕೋತೀನಿ. ನೋಡಿ, ಬಿರಿಯಾನಿ. ನೀವು ಮೈಕಲ್ಲಿ ಹಾಗಲಕಾಯಿ. ಇನ್ನೊಂದು ಫೋಟೋ ತೋರಿಸ್ತೀನಿ ನಿಮ್ಗೆ, ಇನ್ನೊಂದು ಚಾನ್ಸ್, ಬಿಕಾಸ್ 2 ಫೋಟೋ ತೋರಿಸ್ಲಿಕ್ಕಿತ್ತು. ಫಿಶ್ ಫ್ರೈ, ಇದು ಅವ್ರೊಂದ್ಸಲ ಹೇಳ್ಬೇಕು. ಲವಂಗ. ನಮ್ಮ ಆಡಿಯನ್ಸ್ ನಗ್ತಿರ್ಬೋದು. ಯಾರು ಹೇಳಿದ್? ಫಿಶ್ ಫ್ರೈ ಹೇಳಿದ್ರ? ಯಾರು ಹೇಳಿದ್ದು? ನೆಕ್ಸ್ಟ್ ಯಾರು ಹೇಳಿದ್? ಫಿಶ್ ಫ್ರೈ ಅಲ್ಲ? ಓಕೆ, ರಂಜಿತಾ. ಲವಂಗ ಕರೆಕ್ಟ್. ಅಯ್ಯೋ ತಡೀರಿ. ಹಾ, ಲವಂಗ ಅನ್ನಿಸ್ತಿದ್ಯಾ? ಇದು ಲವಂಗ ಅಂತೂ ಅಲ್ಲ. ಇನ್ನೊಂದ್ ಚಾನ್ಸ್ ಕೊಡ್ತೀನಿ, ಬೇಗ ಹೇಳ್ಬೇಡಿ. ನಿಮ್ ಫೇವ್ರೆಟ್ ಡಿಶ್ ಹೇಳಿ. ಚಿಕನ್. ನಂಗೆ ಅದು ಆಡಿಬಲ್ ಇಲ್ಲ. ನಿಮ್ ಫೇವ್ರೆಟ್ ಡಿಶ್ ಹೇಳಿ. ಯಾರೇ ಹೇಳಿದ್ರು ಐ ವಿಲ್ ಗಿವ್ ಅ ಕ್ಲೂ. ಒಬ್ರು ಆಲ್ರೆಡಿ ಆನ್ಸರ್ ಹೇಳಿದ್ದಾರೆ. ಸೊ ನಿಮ್ ಫೇವ್ರೆಟ್ ಡಿಶ್ ಹೇಳಿ, ಆನ್ಸರ್ ಹೇಳಿ. ಚಿಕನ್. ವೆರೈಟಿ ಬುಕ್. ರಶ್ಮಿತಾ, ನೀವು ತುಂಬಾ ಸ್ಲೋ ಆಗ್ಬಿಟ್ರಿ ಅಪ್ಪ. ಬಿರಿಯಾನಿ. ನೀವು ಮರಾಠಿ ಮೊಗ್ಗು ಅಂತ ಹೇಳಿದ್ರಿ, ಬಟ್ ನಿಮ್ ಫೇವ್ರೆಟ್ ಡಿಶ್ ಹೇಳಿ, ನೀವು ಹೇಳಿಲ್ಲ. ಪ್ರಕೃತಿ ಇಸ್ ವೆರಿ ವೆರಿ ಸ್ಮಾರ್ಟ್. ವೆರಿ ವೆರಿ ಸ್ಮಾರ್ಟ್. ತುಂಬಾ ಚಿಕ್ಕವಳು, ಬಟ್ ಶಿ ಸ್ಮಾರ್ಟ್. ಎಂತ ರಶ್ಮಿತಾ? ಅಯ್ಯೋ ದೇವ್ರೆ. ಓಕೆ, ನಮ್ಮ ಇದು ಇನ್ನೊಂದು ನೋಡ್ಬೇಡಿ. ಸೊ ಸೆಕೆಂಡ್ ಸ್ಪೈಸ್ ಅನ್ನ ನಮ್ಮ ಪ್ರಕೃತಿ ಅವ್ರಿಗೆ ಗೆಸ್ ಮಾಡಿದ್ರೆ ಯಾವ್ದಕ್ ಹಾಕ್ತಾರಂತ ಗೊತ್ತಾ? ಗೊತ್ತಿಲ್ಲ, ಸುಮ್ನೆ ಹಾಗೆ ಹೇಳ್ಬಿಟ್ಟೆ. ಅವ್ರು ಕೇಳಿದ್ರೆ ನಾನು ಸ್ಮಾರ್ಟ್ ಆಗಿ ಪ್ಲೇ ಮಾಡಿ ಆನ್ಸರ್ ಹೇಳ್ಬಿಟ್ಟೆ. ಕರೆಕ್ಟಾ? ಓಕೆ. ಇದನ್ನು ಬಿರಿಯಾನಿ ಅದಿರಲ್ಲ, ನಾನ್ ವೆಜ್ ಇದ್ರಲ್ಲ ಯೂಸ್ ಮಾಡ್ತಾರೆ. ನಿಮ್ಗೆ ಗೊತ್ತಿತ್ತಾ? ಗೊತ್ತಿತ್ತು. ನಿಮ್ಗೆ ಯಾಕೆ ಕೇಳಲಿಲ್ಲ? ಗೊತ್ತಿಲ್ಲ, ಅದು ಹಾಕ್ತಾರೆ ಅಂತ ಗೊತ್ತು. ಮೊಗ್ಗು ಅಂತ ಗೊತ್ತು ಅಷ್ಟೇ. ಫಸ್ಟ್ ಇಮೇಜ್ ನೋಡಿದ್ರೆ ಗೊತ್ತಾಗ, ಅದನ್ನ ಸ್ವಲ್ಪ ಝೂಮ್ ಆಗಿ ತೋರಿಸಿದ್ದಾರೆ ಅದಕ್ಕೆ. ಓಕೆ, ಇವಾಗ 3ನೇದಕ್ಕೆ ಹೋಗೋಣ. ಇದು ಸ್ವಲ್ಪ ಈಸಿ ಆಗ್ಬೋದು, ಹೆಚ್ಚಿನವ್ರಿಗೆ ಗೊತ್ತಿರ್ಬೋದು ಅನ್ಕೋತೀನಿ. ಅವ್ರು ಆಲ್ರೆಡಿ ಲೀಡಿಂಗ್ ಅಲ್ಲಿ ನಾನು ಅವ್ರಿಗೆ ಹೇಳಕ್ ಹೋಗಲ್ಲ. ಸೊ ಇದ್ರಲ್ಲಿ 2 ಪಿಕ್ಚರ್, ನೀವು ಸ್ವಲ್ಪ ಈಚೆಗೆ ಬಂದ್ ನೋಡಿ. ಸೊ 2 ಪಿಕ್ಚರ್ ತೋರಿಸ್ತಿದ್ದೀನಿ. ನಿಮ್ಮ ಫೇವ್ರೆಟ್ ಡಿಶ್ ಹೇಳಿ. ಬಿರಿಯಾನಿ ಹೇಳಿ. ಇದು ಮಜ್ಜಿಗೆ. ಅಲ್ಲ, ನೀವು ಮೈಕಲ್ಲಿ ಹೇಳ್ಬೇಕು. ಎಂತ ಹೇಳಿದ್ ನೀವು? ಮಜ್ಜಿಗೆ ಮೆಣಸು. ಫಿಶ್ ಮಜ್ಜಿ- ಫ್ರೈ, ಜೀರಿಗೆ ಮಜ್ಜಿ- ಮೆಣಸು. ಮೆಣಸು ಅಂತ ಎಲ್ರಿಗೂ ಕಾಣಿಸ್ತಿದೆ, ಬಟ್ ಜೀರಿಗೆನ ಮಜ್ಜಿಗೆನ ಮೊಸರ ಯಾರಿಗೂ ಗೊತ್ತಾಗ್ತಿಲ್ಲ. ಚಿಕನ್. ಹಾ, ದೊಣ್ಣೆ ಮೆಣಸು. ಅಲ್ಲ. ಇನ್ನು ಚಾನ್ಸ್ ಕೊಡ್ತೀನಿ, ತಗೊಳ್ಳಿ ನಿಮ್ದೆ. ಹಾ, ಚೂರು ಮೆಣಸು. ಅಲ್ಲ, ಚೂರ್ ಮೆಣಸಲ್ಲ. ಯಾವ್ದು ಅಲ್ಲ. ಇನ್ಯಾವ್ದಾದ್ರು ಮೆಣಸು ಗೊತ್ತಾ? ಹೇಳಿ, ಪರವಾಗಿಲ್ಲ. ಬಟ್ ನಿಮ್ ಫೇವ್ರೆಟ್ ಡಿಶ್ ಹೆಸರು ಹೇಳಿ. ಝೂಮ್ ಮಾಡಿ. ಝೂಮ್ ಮಾಡಿ. ಫಿಶ್ ಫ್ರೈ, ದೊಣ್ಣೆ ಮೆಣಸು. ಅಲ್ಲ, ದೊಣ್ಣೆ ಮೆಣಸು ಈಗಿರುತ್ತೆ ತಾನೆ? ಚಿಕನ್. ಹಾ, ಗುಂಟೂರು ಮೆಣಸು. ಮೈಕಲ್ ಹೇಳಿ. ಗುಂಟೂರು ಮೆಣಸು. ಗುಂಟೂರ್ ಮೆಣಸು ಅದಕ್ಕೆ ಕರಿಯಲ್ಲ ಅನ್ಕೋ. ನಾನು ಹೇಳ್ತೀನಿ ಆನ್ಸರ್. ಇದನ್ನ ಕೇಳಿರ್ಬೋದ ನೀವು? ಘೋಸ್ಟ್ ಪೆಪ್ಪರ್, ನಾಗ ಚಿಲ್ಲಿ ಅಂತ ಕರಿತೇವೆ. ಗೊತ್ತಿಲ್ಲ ಅಲ್ವಾ? ಓಕೆ ಫೈನ್. ಈ ಪಾಯಿಂಟ್ಸ್ ಯಾರಿಗೂ ಇಲ್ಲ. ಸೊ ಈ ರೌಂಡ್ ಅಲ್ಲಿ ಲೀಡ್ ಅಲ್ಲಿ ಯಾರಿದ್ದದು? ನಿಮ್ಗೆ 10 ಪಾಯಿಂಟ್ಸ್ ಅಂಡ್ ನಿಮ್ಗೆ 5 ಪಾಯಿಂಟ್ಸ್. ಸೊ 10 and 5. ಫಸ್ಟ್ ಅಲ್ಲಿ ನೀವು ಲೀಡ್ ಆದ್ರಿ, ಸೆಕೆಂಡ್ ಅಲ್ಲೂ ನೀವು ಲೀಡಿಂಗ್ ಅಲ್ಲಿ ಇದ್ದೀರಾ. ಈಗ 2 ರೌಂಡ್ ನ ಕೊನೆಯಲ್ಲಿ ನಮ್ಮ ಪ್ರಕೃತಿಯವರು ಲೀಡ್ ಅಲ್ಲಿ ಇದ್ದಾರೆ ಆಲ್ರೆಡಿ 25 ಪಾಯಿಂಟ್ಸ್ ಜೊತೆಗೆ. ರಂಜಿತ್ ಅವರಿಗೆ 5 ಪಾಯಿಂಟ್ಸ್ ಅಂಡ್ ರಶ್ಮಿತ್ ಅವರಿಗೆ ಕೋಳಿ ಮೊಟ್ಟೆ. ಪರವಾಗಿಲ್ಲ. 3ನೇ ರೌಂಡ್ ಅಲ್ಲಿ ಯಾರ್ಯಾರಿಗೆ ಎಷ್ಟು ಪಾಯಿಂಟ್ಸ್ ಬರುತ್ತೆ ಅಂತ ನೋಡೋಣ. 3ನೇ ರೌಂಡ್ ಹೆಸರು ರುಚಿ ರಹಸ್ಯ. ರುಚಿ ರಹಸ್ಯ ಅಂತಂದ್ರೆ ನಿಮ್ಮನ್ನ ಒಬ್ರೊಬ್ರನ್ನೇ ನಾವು ಗೆಸ್ಟ್ ಝೋನ್ಗೆ ಕರಿತೀವಿ, ಒಬ್ರೊಬ್ರೇ ಬರ್ತೀರಾ. ನಮ್ಮ ವೈಟ್ ಪರ್ಲ್ ನ ಇಂಪಾರ್ಟೆಂಟ್ ಡಿಶ್ ಆರ್ ಯೂನಿಕ್ ಡಿಶ್ ನ ನಿಮ್ಮ ಎದುರಿಗೆ ಇಡ್ತೀವಿ. ಅದನ್ನ ನೀವು ಟೇಸ್ಟ್ ಮಾಡಿ ಅದ್ರಲ್ಲಿ ಏನೇನ್ ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾರೆ ಅಂತ ಗೆಸ್ ಮಾಡ್ಬೇಕು. ಓಕೆನಾ? ಸೊ ಎಲ್ರು ಕಾಯ್ತೀರಿ. ನಾನು ಸೆಟಪ್ ಎಲ್ಲ ಚೇಂಜ್ ಮಾಡಿ ನಿಮ್ಮನ್ನ ಒಬ್ರೊಬ್ರನ್ನೇ ಕರಿತೇನೆ. ರುಚಿ ಗಮ್ಮತ್ತೆ ಸುಷ್ಮಿತಾ ಸಾಲಿಗ್ರಾಮ ಜೊತೆಗೆ ಮಜಾ ಹಬ್ಬತ್ತೆ. ರುಚಿ ಗಮ್ಮತ್ತೆ
ಮಜಾಲಿದು ನಮ್ಮ ರುಚಿ ಗಮ್ಮತ್ತ ರುಚಿ ಗಮ್ಮತ್ನ 3ನೇ ರೌಂಡ್ ರುಚಿ ರಹಸ್ಯಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ. ಈ ರೌಂಡಲ್ಲಿ ಏನಾಗುತ್ತೆ ಅಂದರೆ ವೈಟ್ ಪರ್ಲ್ನ ಒಂದು ಯೂನಿಕ್ ಡಿಶ್ ಮಾಡಿ ಇಟ್ಟಿದ್ದೇವೆ. ಸೊ ನಮ್ಮ ಕಂಟೆಸ್ಟೆಂಟ್ಸ್ ಒಬ್ಬೊಬ್ಬರಾಗಿ ಬರ್ತಾರೆ, ತಿಂತಾರೆ ಆ್ಯಂಡ್ ಅದರ ಟೇಸ್ಟ್ ನೋಡಿ ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಹಾಕಿದ್ದಾರೆ ಅಂತ ಗೆಸ್ ಮಾಡ್ತಾರೆ. ಯಾರು ಜಾಸ್ತಿ ಗೆಸ್ ಮಾಡ್ತಾರೆ ಅವರಿಗೆ 10 ಪಾಯಿಂಟ್ಸ್ ಕೂಡ ಸಿಗುತ್ತೆ. ಆ್ಯಂಡ್ ನಮ್ಮ ಫಸ್ಟ್ ಕಂಟೆಸ್ಟೆಂಟ್ನ ಇಲ್ಲಿ ಕರೆಯೋಣ. ಓಕೆ, ರಂಜಿತ್ ಅವರೇ ಬನ್ನಿ. ಓಕೆ ರಂಜಿತ್ ಅವರೇ, ನಿಮ್ಮೆದುರಿಗೆ ನಾವು ಒಂದು ಚಿಕನ್ ಡಿಶ್ ಇಟ್ಟಿದ್ದೀವಿ. ಆಲ್ರೆಡಿ ಕೇಳಿದ್ದೀವಿ ಚಿಕನ್ ತಿಂತಾರೆ ಅಲ್ವಾ ಅಂತ, ತಿಂತಾರೆ ಅಂತ ಹೇಳಿದ್ದಾರೆ. ಸೊ ಚಿಕನ್ ಡಿಶ್ ಎದುರಿಟ್ಟಿದ್ದೀವಿ, ಘಮ ಘಮ ಬರ್ತಾ ಇದೆ ಅಲ್ವಾ? ಓಕೆ, ನೀವು ಇದನ್ನು ಏನು ಮಾಡಬೇಕು ಅಂತಂದರೆ ಒಂದು ಬೈಟ್ ಅವ್ರು ಎಷ್ಟು ಬೇಕಾದ್ರೂ ತಿಂದು ಫೀಲ್ ಮಾಡಿ ಅದರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಇದೆ ಅಂತ ಹೇಳಬೇಕು. ಜಾಸ್ತಿ ಯಾರು ಇಂಗ್ರೀಡಿಯೆಂಟ್ಸ್ ಹೇಳ್ತಾರೋ ಅವರಿಗೆ 10 ಪಾಯಿಂಟ್ಸ್ ಸಿಗುತ್ತೆ. ಓಕೆ, ರೆಡಿ? ಗೋ ಹೆಡ್. ಕೈಯಲ್ಲೂ ತಿನ್ನಿ, ಸ್ಪೂನಲ್ಲಿ ತಿನ್ನಿ, ಏನು ಬೇಕಾದ್ರೂ ಮಾಡಿ, ಬಟ್ ನಮಗೆ ಕರೆಕ್ಟಾಗಿ ಇಂಗ್ರೀಡಿಯೆಂಟ್ಸ್ ಹೇಳಿದ್ರಾಯ್ತು. ಏನೆಲ್ಲ ಮನ್ಸಿಗೆ ಬರುತ್ತೋ ಎಲ್ಲನೂ ಹೇಳಿ, ಬಟ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ಸ್ ನಾವೇನು ಬರೆದಿಟ್ಟಿದ್ದೀವಿ ಅದು ಮ್ಯಾಚ್ ಆಗಬೇಕು. ಕೈಯಲ್ಲಿ ತಿನ್ನಿ, ತೊಂದರೆ ಇಲ್ಲ. ಹಾಂ, ಕ್ಯಾಮ್ರಾಗ ಬರುತ್ತೆ, ಬೇಕಾದ್ರೆ ಹಿಂದೆ ತಿರುಗಿತೇನೆ. ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಚಿಲ್ಲಿ, ಕನ್ನಡ ಬರ್ತದಲ್ಲ, ಯಾವ್ದ್ರಲ್ಲಿ ಬೇಕಾದ್ರೆ ಹೇಳಿ. ಚಿಲ್ಲಿ, ಅರಿಶಿನ, ಕೊತ್ತಂಬರಿ ಸೊಪ್ಪು, ಮೇಯನೀಸ್. ಒಂಚೂರು ನಿಧಾನ ಹೇಳಿ ಆಯ್ತಾ? ಕ್ಯಾಪ್ಚರ್ ಮಾ. ಚಿಲ್ಲಿ, ಟರ್ಮೆರಿಕ್, ಕೊತ್ತಂಬರಿ ಸೊಪ್ಪು, ಮೇಯನೀಸ್, ಮತ್ತೆ ಕೋಸ್ ಇದೆ, ಕ್ಯಾರೆಟ್ ಇದೆ, ಈರುಳ್ಳಿ, ಮತ್ತೆ ಸಾಸ್ ಇದೆ. ಯಾವ ಸಾಸ್ ಅಂತ ಸ್ಪೆಸಿಫೈ ಮಾಡ್ತೀರಾ? ಮಾಡಿದ್ರೆ ಒಳ್ಳೆ. ಚಿಲ್ಲಿ ಸಾಸ್ ಇದೆ, ಟೊಮೆಟೊ ಸಾಸ್ ಇದೆ, ಕೆಚಪ್ ಹಾಕಿದ್ದಾರೆ. ಯಾವ ಕೆಚಪ್? ಟೊಮೆಟೊ ಕೆಚಪ್. ಓಕೆ, ಸೋಯಾ ಸಾಸ್. ಓಕೆ, ಅಷ್ಟೇ. ಓಕೆ ಓಕೆ ರಂಜಿತ್ ಅವ್ರಿಗೆ ಏನೆಲ್ಲ ಮನಸ್ಸಿಗೆ ಬಂತೋ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಕರೆಕ್ಟ್ ತಪ್ಪು ಅಂತ ನಾವು ಮತ್ತೆ ಹೇಳ್ತೀವಿ. ಸೊ ನೆಕ್ಸ್ಟ್ ಅವ್ರನ್ನ ಕರೆಯೋಣ. ಓಕೆ ರಂಜಿತಾ, ಥ್ಯಾಂಕ್ ಯು. ಆಚೆ ಕೈ. ಓಕೆ, ಈಗ ನಮ್ಮ ಸೆಕೆಂಡ್ ಕಂಟೆಸ್ಟೆಂಟ್ನ ಕರೆಯೋ ಸಮಯ. ರಂಜಿತಾ ಅವರು ಎಲ್ಲ ಹೇಳಿ ಹೋದ್ರು. ಇವಾಗ ನೆಕ್ಸ್ಟ್ ನಮ್ಮ ರಶ್ಮಿತಾ ಅವರು. ಬನ್ನಿ ರಶ್ಮಿತಾ. ಓಕೆ, ಮನೇಲಿ ಅಡುಗೆ ಮಾಡ್ತೀನಿ ಅಂತ ಹೇಳಿದ್ದಾರೆ ರಶ್ಮಿತಾ ಅವರು. ಏನೇನು ಮಾಡ್ತೀರಾ? ಬಿರಿಯಾನಿ, ಫ್ರೈಡ್ ರೈಸ್, ಅದೆಲ್ಲ. ಸ್ವಲ್ಪ ಗಟ್ಟಿ ಮಾತಾಡಿತ್ತು. ಓಕೆ, ಇದೆಲ್ಲ ನೀವು ಮನೇಲಿ ಮಾಡ್ತೀರಾ? ಸೊ ಏನಾದರೂ ತಿಂತ ನಿಮ್ಗೆ ಅನ್ಸುತ್ತಾ ಓಕೆ ಇದ್ರಲ್ಲಿ ಅದು ಹಾಕಿದ್ದಾರೆ ಇದು ಹಾಕಿದ್ದಾರೆ ಅಂತ ಏನಾದರೂ ಗೆಸ್ ಎಲ್ಲ ಮಾಡ್ತೀರಾ? ಮಾಮೂಲಿ ಗೆಸ್ ಮಾಡ್ತೀರಾ? ಹೋಟ್ಲಲ್ಲಿ ಮಾಡಿದ್ ಗೊತ್ತಾಗಲ್ಲ, ಮನೆಯಲ್ಲಾದ್ರೆ ಗೊತ್ತಾಗ್ತದೆ. ಸೊ ನಾವೀಗ ಹೋಟೆಲಲ್ಲೇ ಇದ್ದೀವಿ, ನಮ್ಮ ವೈಟ್ ಪರ್ಲ್ ಹೋಟೆಲಲ್ಲಿ. ನಿಮ್ಮ ಎದುರಿಗೆ ಒಂದು ಡಿಶ್ ಇದೆ, ಅದರ ಹೆಸರು ಕೂಡ ಹೇಳಲ್ಲ, ಏನು ಹಾಕಿದೀವಿ ಅಂತ ನಾವು ಹೇಳಲ್ಲ, ಬಟ್ ನೀವೇ ತಿಂದು ಹೇಳಬೇಕು. ಓಕೆನಾ? ಹೋಗಿ. ಕೈಯಲ್ಲಿ ಬೇಕಾದ್ರೆ ತಿನ್ನಿ, ಸ್ಪೂನಲ್ಲಿ ಬೇಕಾದ್ರೆ ತಿನ್ನಿ, ನಿಮ್ಮ ಇಷ್ಟ. ಎಂತಾದ್ರೂ ಗೊತ್ತಾಯ್ತಾ? ನೀವು ಎಂತೆಲ್ಲ ನಿಮ್ಮ ಮನಸ್ಸು ಬರ್ತೋ ಇಂಗ್ರೀಡಿಯೆಂಟ್ಸ್ ಅಂತ ನೀವು ಹೇಳಿ, ಬಟ್ ನಾವು ಇಂಪಾರ್ಟೆಂಟ್ಸ್ ಎಲ್ಲ ಎಂತೆಲ್ಲ ಹೇಳ್ತೀರಂತ ನಾವು ರೆಕಾರ್ಡ್ ಮಾಡೋದು. ಓಕೆ, ಗೊತ್ತಾಯ್ತಾ? ಎಂತಾದ್ರೂ ಎಂತೆಲ್ಲ ತಲೆಗೆ ಗೊತ್ತಾ ಎಲ್ಲ ಹೇಳಿಬಿಡಿ, ದೆನ್ ವಿಲ್ ಸಿ ಕರೆಕ್ಟ್ ಅದಪ್ಪ ಅಂತ. ಮಸಾಲ ಪೌಡರ್, ಹಾಂ, ಮಸಾಲ ಸ್ಪೆಸಿಫಿಕ್ ಆಗಿ ಹೇಳಿದ್ರೆ ಒಳ್ಳೇದು. ಗರಂ ಮಸಾಲ. ಓಕೆ, ಅವ್ರು ಹೇಳಿ ಸ್ವಲ್ಪ ನಿಧಾನ ಕೇಳ್ತಿರ್ಬೋದು, ನಾನು ರಿಪೀಟ್ ಬೇಕಾರೆ ಮಾಡ್ತೆ. ಗರಂ ಮಸಾಲ, ಚಿಲ್ಲಿ ಪೌಡರ್, ಧನಿಯಾ. ಆಕ್ಚುಲಿ ನಂಗೂ ಗೊತ್ತಿಲ್ಲ, ನೀವು ಹೇಳೋದ್ಕಿಂತ ನಾನು ಹೇಳ್ತೇನೆ. ಬೇಸಿಕ್ ಎಂತ ಗೊತ್ತಾ ಎಲ್ಲ ಹೇಳಿಬಿಡಿ. ನೀವೀಗ 3 ಹೇಳೋದಲ್ಲ, ಬಿಕಾಸ್ ಸೆಕೆಂಡ್ ಪ್ರೈಸ್ ಬಂದ್ರು ವಿನ್ನರಿಗೆ ಪ್ರೈಸ್ ಇತ್ತು. ಸೊ ಅದನ್ನ ಥಿಂಕ್ ಮಾಡಿ ಅಷ್ಟೇ. ಬಂದಿದೆ ಕಷ್ಟದಲ್ಲಿ ನಾನು ಬಿಟ್ಟು ಬಿಡಿ ಅಂತ. ಓಕೆ ರಶ್ಮಿತಾ, ಇಷ್ಟನಾ? ಎಂತೆಲ್ಲ? ಓಕೆ ಸರಿ, ಆಚೆ. ಓಕೆ, ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ನ ಕರೆಯುವ. ಓಕೆ, ನಮ್ಮ ರಶ್ಮಿತಾ ರಂಜಿತಾ ಇಬ್ರು ಹೇಳಿ ಹೋದ್ರು. ನಮ್ಮ ಲಾಸ್ಟ್ ಕಂಟೆಸ್ಟೆಂಟ್ ಪ್ರಕೃತಿ ಅವರಿದ್ದಾರೆ. ಆಲ್ರೆಡಿ ಲೀಡಲ್ಲಿ ಇದ್ದಾರೆ 20 ಪಾಯಿಂಟ್ಸ್ ತಗೊಂಡು. ಬಟ್ ಸ್ಟಿಲ್ ಈ ರೌಂಡಲ್ಲೂ ಏನಾದರೂ ಹೇಳ್ತಾರಾ ಅಥವಾ ಇಲ್ವಾ ಅಂತ ನೋಡೋಣ. ಪ್ರಕೃತಿ ಅವರೇ ಬನ್ನಿ.
ಓಕೆ, ಇವರಿಗೆ ಆಕ್ಚುಲಿ ಯೂಟ್ಯೂಬ್ ಇಸ್ ಮೈ ಅಂತ ಹೇಳಿದ್ರು ಪಾರ್ಟ್ನರ್ ಅಂತ. ಅವ್ರು ಏನಾದ್ರು ಅಡುಗೆ ಮಾಡಿದ್ರೆ ಯೂಟ್ಯೂಬ್ ನೋಡಿ ಮಾಡ್ತಾರಂತೆ. ಸೊ ಇಲ್ಲಿ ನಿಮ್ಮ ಎದುರಿಗೆ ಆಲ್ರೆಡಿ ನಮ್ಮ ವೈಟ್ ಪರ್ಲ್ದು ಒಂದು ಯೂನಿಕ್ ಡಿಶ್ ಇದೆ. ಸೊ ನೀವು ತಿನ್ಬೋದು ಅಥವಾ ನೋಡೇ ಹೇಳ್ತೀರಂದ್ರೆ ಅದನ್ನು ಮಾಡ್ಬೋದು. ಸೊ ಏನೆಲ್ಲ ಹಾಕಿದ್ದಾರೆ, ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಇದೆ ಅಂತ ಹೇಳ್ಬೋದು. ಹಾಂ, ಟೇಸ್ಟ್ ನೋಡಿ. ಕೈಯಲ್ಲಿ ತಿಂದ್ರು ತೊಂದರೆ ಇಲ್ಲ. ಏನ್ ಹೇಳಿದ್ರೆ ಗಟ್ಟಿ, ಸ್ವಲ್ಪ ಗಟ್ಟಿ ಹೇಳಿ. ಗ್ರಿಲ್ ಚಿಕನ್. ಒಳಗೆ ಏನೆಲ್ಲ ಹಾಕಿದ್ರೆ ಎಲ್ಲ ಏನೇನು ತಲೆಗೆ ಬರುತ್ತೆ ಎಲ್ಲ ಹೇಳ್ಬಿಡಿ. ಎಗ್, ಗರಂ ಮಸಾಲ, ಸಾಲ್ಟ್, ಪೆಪ್ಪರ್, ಚಿಲ್ಲಿ ಅಷ್ಟೇ. ಚಿಲ್ಲಿ ಫ್ಲೇಕ್ಸಾ? ಚಿಲ್ಲಿ ಪೌಡರ್, ಚಿಲ್ಲಿ ಪೌಡರ್, ಪೆಪ್ಪರ್, ಗರಂ ಮಸಾಲ, ಸಾಲ್ಟ್, ಪೆಪ್ಪರ್, ಗರಂ ಮಸಾಲ ಅಷ್ಟೇ ಅಷ್ಟೇ. ಏನಂತ ಇಲ್ಲ ಪಕ್ಕ. ಪ್ರಕೃತಿ ಅವರು ಕೂಡ ಹೇಳಿದ್ರ. ಸೊ ನಮ್ಮ ವಿನ್ನರ್ ಅನೌನ್ಸ್ ಮಾಡೋ ಸಮಯ. ಪ್ರಕೃತಿ ಅವರೇ ಅಲ್ಲಿರಿ, ಎಲ್ರು ಒಟ್ಟಿಗೆ ಕರೀತೇನೆ. ನಮ್ಮ ರುಚಿ ರಹಸ್ಯ ರೌಂಡ್ ಮುಗೀತು. ಬಟ್ ನಮ್ಮ ಕಂಟೆಸ್ಟೆಂಟ್ಸ್ ನ ಕರೆದು ಅವ್ರು ಎಷ್ಟೆಷ್ಟು ಹೇಳಿದ್ರಂತ ಅವ್ರ ಎದುರಿಗೆ ಹೇಳೋಣ. ಓಕೆನಾ, ಬನ್ನಿ. ಎಷ್ಟು ಕರೆಕ್ಟ್ ಆಗಿ ಹೇಳಿರ್ಬೋದು? ಏನಾದ್ರು ಐಡಿಯಾ ಉಂಟಾ? ಏನಾದ್ರು ಐಡಿಯಾ? 2 3 ಮೈಕಲ್ ಮಾತಾಡಿ. ಓಕೆ, ಈಗ 2 3. ಓಕೆ, ನೀವೆಷ್ಟು ಹೇಳಿರ್ಬೋದು? ನಾನು ಹೇಳಿದ್ದೆ 3. ಹೇಳಿದೆ 3. ನೀವು ಎಷ್ಟೊಂದು ಹೇಳಿರ್ಬೋದು? ಹೇಳಿದ್ದು 3 to 4. ನಾಟ್ ಶೂರ್ ಯಾವ್ದು ಎಷ್ಟಿತ್ತು. ಓಕೆ, ಈಗ ನೀವೆಷ್ಟು ಕರೆಕ್ಟ್ ಆಗಿ ಹೇಳಿದ್ರ ಅಂತ ನಾನು ಹೇಳ್ತೀನಿ. ಓಕೆನಾ? ರಂಜಿತ್ ಅವರು 2 ಇಂಗ್ರೀಡಿಯೆಂಟ್ ಕರೆಕ್ಟ್ ಆಗಿ ಹೇಳಿದ್ದಾರೆ. ಓಕೆ, ನಮ್ಮ ರಶ್ಮಿತಾ ಅವರು 3 ಇಂಗ್ರೀಡಿಯೆಂಟ್ಸ್. ಪ್ರಕೃತಿ ಅವರು ಅಗೇನ್ ಲೀಡ್ ಮಾಡ್ತಿದ್ದಾರೆ ವಿತ್ 5 ಇಂಗ್ರೀಡಿಯೆಂಟ್. ಸೊ 10 ಪಾಯಿಂಟ್ಸ್ ಹೋಗ್ತಿದೆ ನಮ್ಮ ಪ್ರಕೃತಿ ಅವರಿಗೆ. ಕಂಗ್ರ್ಯಾಚುಲೇಷನ್ಸ್. ಸೊ ಇಷ್ಟರಲ್ಲಿ ವಿನ್ನರ್ ಯಾರಂತ ನಮ್ಗೆಲ್ರಿಗೂ ಗೊತ್ತಾಗಿದೆ. ನಮ್ಮ ಕುಂದಾಪುರದ ಕಾಂಟೆಂಟ್ ಕ್ರಿಯೇಟರ್ ಪ್ರಕೃತಿ ಅವರು ವಿತ್ ಎಷ್ಟು ಪಾಯಿಂಟ್ಸ್? 30. ಕರೆಕ್ಟಾ? 30 ಪಾಯಿಂಟ್ಸ್ ಜೊತೆಗೆ ನಮ್ಮ ಪ್ರಕೃತಿ ಅವರು ವಿನ್ನರ್ ಆಗಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್. ಸೊ ನಮ್ಮ ಓವರ್ ಆಲ್ 3 ರೌಂಡ್ ಅಲ್ಲಿ ವಿನ್ನರ್ ಯಾರು ಅಂತ ಮತ್ತೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಸೆಕೆಂಡ್ ಪ್ರೈಸ್ ಈ ಸಲ ಅದನ್ನು ಕೂಡ ಇಟ್ಟಿದ್ದೀವಿ. ಯಾರಿಗೆ ಹೋಗ್ತಿದೆ ಅಂತ ಅಂದ್ರೆ ನಮ್ಮ ರಂಜಿತಾ ಅವ್ರಿಗೆ. ಬನ್ನಿ ರಂಜಿತಾ. ರಂಜಿತಾ ಅವರೇ, ನೀವು ಈ ಗೇಮ್ ಅಲ್ಲಿ ಸೆಕೆಂಡ್ ಪ್ಲೇಸ್ ತಗೊಂಡಿದ್ದೀರಾ. ಸೊ ನಿಮ್ಗೆ ನಮ್ಮ ಕಡೆಯಿಂದ 1000 ರೂಪೀಸ್ ವೋಚರ್ ಸಿಗ್ತಾ ಇದೆ. ನಮ್ಮ ವೈಟ್ ಪರ್ಲ್ ಅಲ್ಲಿ ನೀವೇನ್ ಬೇಕಾದ್ರೂ 1000 ರೂಪೀಸ್ ಫ್ಯಾಮಿಲಿ ಜೊತೆಗೆ ಬಂದು ತಿಂದು ಹೋಗಬಹುದು. ಖುಷಿ ಆಯ್ತಾ? ಖುಷಿ ಆಯ್ತಾ? ಓಕೆ, ಫೈನ್, ಥ್ಯಾಂಕ್ ಯು. ಇವಾಗ ನಮ್ಮ ವಿನ್ನರ್ ಯಾರು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು. ನಮ್ಮ ಕುಂದಾಪುರದ ಕಾಂಟೆಂಟ್ ಕ್ರಿಯೇಟರ್ ಪ್ರಕೃತಿ ಅವರೇ, ಬನ್ನಿ. ಪ್ರಕೃತಿ ಅವರು ಇವತ್ತು ಎಷ್ಟು ಪಾಯಿಂಟ್ಸ್ ಬಂದಿದೆ ಪ್ರಕೃತಿ? ಓಕೆ, 30 ಪಾಯಿಂಟ್ಸ್ ತಗೊಂಡು ಎಲ್ಲಾ ರೌಂಡ್ ಅಲ್ಲೂ ಲೀಡ್ ಮಾಡಿದ್ದಾರೆ. ಚಿಕ್ಕ ಹುಡುಗಿ, ಬಟ್ ಸ್ಟಿಲ್ ಶಿವನ್. ಸೊ ಕಂಗ್ರ್ಯಾಚುಲೇಷನ್ಸ್ ಪ್ರಕೃತಿ. ಸೊ ನಿಮಗೆ ವಿನ್ನರ್ಗೆ ನಮ್ಮ ಕಡೆಯಿಂದ ಸಿಗ್ತಾ ಇದೆ ನಮ್ಮ ಮೊಬೈಲ್ ಎಕ್ಸ್ ಕಡೆಯವರಿಂದ 2000 ರೂಪೀಸ್ ಗಿಫ್ಟ್ ವೋಚರ್. ಸೊ ನಿಮ್ಗೆ ಮೊಬೈಲ್ ಎಕ್ಸ್ ಬೆಂಗಳೂರಲ್ಲೂ ಇದೆ, ಕುಂದಾಪುರಲ್ಲೂ ಇದೆ. ನೀವು ಹೋಗಿ ಏನೇ ಆಕ್ಸರೀಸ್ ಬೇಕಿದ್ರು ತಗೋಬಹುದು. ಓಕೆ, ಅದ್ರ ಜೊತೆಗೆ ನಮ್ ಕಡೆಯಿಂದ ರುಚಿ ಗಮ್ಮತ್ ವಿನ್ನರ್ ನ ಸರ್ಟಿಫಿಕೇಟ್. ಖುಷಿ ಆಯ್ತಾ? 1-2 ಮಾತು ಹೇಳಿ ಕಂಬ ಅಂತ ಹೇಳ್ತೀರಿ. ಜಸ್ಟ್ ಬಂದ್ ಮಾಡ್ಕೊಂಡು ಬಂದಿದೆ. ಸೊ ಇನ್ನಂತೆ ಅಂತ ನಾನು ಇನ್ಸ್ಕೊಂಡೆ. ಜಸ್ಟ್ ಬಂದ್ ಮಾಡಿ ಒಳ್ಳೆ ಮೆಮರೀಸ್ ಮಾಡಿ ಅಷ್ಟೇ ಬಂದೆ. ಹಂಗೆ ಲಕ್ಷ್ಮಿಯಿಂದ ನಿಂತಾನೆ ಲಕ್ಕ. ಬಟ್ ಸ್ಮಾರ್ಟ್ಲೇ ಮಾಡಿದ್ರು ಎಲ್ಲ ಕಡೆನೂ ಫುಲ್ ಫಟಾಫಟ್ ಅಂತ. ಖುಷಿ ಆಯ್ತು. ಓಕೆ ಪ್ರಕೃತಿ, ನಮ್ಮ ರುಚಿ ಗಮ್ಮತ್ನ 2ನೇ ಎಪಿಸೋಡ್ ಮುಗಿಸುವಂತ ಸಮಯ ಬಂದಿದೆ. ಸೊ ನೆಕ್ಸ್ಟ್ ಎಪಿಸೋಡ್ಗೆ ಒಂದು ಸಣ್ಣ ಸರ್ಪ್ರೈಸ್ ಕೂಡ ಇರುತ್ತೆ. ಮಿಸ್ ಮಾಡದೆ ನೋಡಿ. ಅಲ್ಲಿವರೆಗೂ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಎಲ್ಲಾನು ಮಾಡಿ. ಬಾಯ್.